ಲೈಫ್ ಈಸ್ ಎ ಜರ್ನಿ ಅಂತಾರೆ. ಜೀವನ ಒಂದು ಪ್ರಯಾಣ, ಕಷ್ಟವೋ ಸುಖವೋ ಅದನ್ನು ಮಾಡಲೇಬೇಕು. ಬದುಕು ಜಟಕ ಬಂಡಿ ಅಂತ ಕೇಳಿರಲ್ಲ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ. ಮುಂದೆ ಎಲ್ಲಿಗೆ ಪ್ರಯಾಣ ಮಸನಕ್ಕೋ ಅಂತ ಕೇಳ್ತಾರೆ ಮಂಕುತಿಮ್ಮ ಅವರು. ಹಂಗೆ ಜೀವನ ಒಂದು ಪಯಣವಾದರೆ ನಮ್ಮ ಜರ್ನಿ ಎಲ್ಲಿ ಬಿಟ್ಟಪ್ಪ ಅಂದ್ರೆ ಸ್ಮಶಾನದಲ್ಲಿಗೆ ಜರ್ನಿ ಶುರು ಆಗಿದೆ. ಹುಟ್ಟಿದ್ದ ಕೂಡಲೇ ನಮ್ಮದು ಟೈಮ್ ಬಾಂಬ್ ಇದ್ದಂಗೆ ಅದು ಶುರುವಾಯ್ತು. 1 ವರ್ಷ ಮುಗೀತು, 2 ವರ್ಷ ಮುಗೀತು, 3 ವರ್ಷ ಮುಗೀತು. ಹೀಗೆ ಮನುಷ್ಯ ಸಾವಿನ ಸಮೀಪಕ್ಕೆ ಹೋಗ್ತಾನೇ ಇರ್ತಾನೆ. ವಿಚಿತ್ರ ಅಂದ್ರೆ ಒಂದೊಂದು ವರ್ಷ ಕಳೆದಾಗೆಲ್ಲ ಆತ ಕಳೆದು ಹೋದ ವರ್ಷಗಳನ್ನು ಸಂಭ್ರಮಿಸ್ತಾನೆ. ಎಂದೆಂದೂ ತನ್ನ ಬದುಕಿನೊಳಗೆ ಬಾರದೇ ಹೋಗುವ ಆ ದಿನಗಳನ್ನು, ತನ್ನ ಪಾಲಿಗೆ ಸತ್ತು ಹೋಗುವ ಆ ದಿನಗಳನ್ನು ಸಂಭ್ರಮಿಸ್ತಾನೆ. ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳ್ಕೊಂಡು. ಹೀಗೆ ಜೀವನ ಒಂದು ರಹದಾರಿ, ಜೀವನ ಒಂದು ಪಯಣ, ಜೀವನ ಒಂದು ಹೈವೇ ಏನೆಲ್ಲ ಹೇಳ್ತಾರ. ಆ ಹೈವೇ ಅಥವಾ ಅದು ಎಂಥದ್ದು ರಹದಾರಿ, ಅದು ಅಂಕು ಡೊಂಕು ಆಗಿದ್ರಪ್ಪ ಅಂದರೆ ಅಲ್ಲೇ ಬರೆದಿರ್ತಾರೆ. ಅಲ್ಲೇ ಎಲ್ಲೇ ಬ್ರೇಕ್ಸ್ ಇದ್ದಪ್ಪ ಅಂತಂದ್ರೆ ಅಲ್ಲಿ ಬರೆದಿರ್ತಾರೆ. ಹಂಪ್ಸ್ ಇದ್ರೆ ಬರೆದಿರ್ತಾರೆ, ಎಚ್ಚರ, ಸಾವಧಾನ, ಕಾಷನ್ ಅಂತ ಬರೆದಿರ್ತಾರೆ. ಮತ್ತು KV ಕರೆಂಟ್ ಎಲ್ಲಿ ಬಂದಿರ್ತಾವ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಹಾಕಿ ಡೋಗಿ ಚಿತ್ರ ತೋರಿಸಿ ಸಾವಧಾನ ಅಂತ ಬರೆದಿರ್ತಾರೆ. ನಾಯಿಗಳ ಇದ್ದ ಮನ್ಯಾಗ ಬೋರ್ಡ್ ಹಾಕಿರ್ತಾರೆ, ನಾಯಿಗಳಿವೆ ಎಚ್ಚರ ಅಂತ ಹಾಕಿರ್ತಾರೆ. ಹೀಗೆಲ್ಲ ಈ ಜೀವನ ಪಯಣದಲ್ಲಿ ಬರ್ತಕ್ಕಂಥ ಅನೇಕ ಅಡೆತಡೆಗಳ ಬಗೆಗೆ ಎಚ್ಚರಿಕೆ ಇರಲಿ ಅಂತಕೊಂಡು ಪದೇ 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 ಇಂಥ ಬೋರ್ಡ್ಗಳನ್ನು ನೀವು ನೋಡ್ತಾನೇ ಇದ್ದೀರಿ. ಇದ್ರ ಜೊತೆಗೆ ಇನ್ನೊಂದು ಸೇರಿಸ್ತಾ ಇದ್ದೀನಿ ನಾನು. ಏನಪ್ಪ ಅಂತಂದರೆ, ನಿಮ್ಮ ಮನೆಯ ಮುಂದೆ ಒಂದು ಬೋರ್ಡ್ ಹಾಕ್ರಿ. ಬರೀ ನಾಯಿಗಳಿವೆ ಎಚ್ಚರ ಅಂತ ಹಾಕಬೇಡ್ರಿ, ಗ್ಯಾಸ್ ಲೀಕೇಜ್ ಇದೆ ಎಚ್ಚರ ಅಂತಕೊಂಡು. ಗ್ಯಾಸ್ ಲೀಕೇಜ್ ಇದೆ ಎಚ್ಚರ, ಬೆಂಕಿ ಹಚ್ಚಬೇಡ್ರಂತ. ಮನೆಯೊಳಗೆ, ನಮ್ಮ ಮನೆಯೊಳಗೆ ಮತ್ತು ಮನೆಯ ಸುತ್ತಮುತ್ತಲು ಗ್ಯಾಸ್ ಲೀಕೇಜ್ ಇದೆ, ಬೆಂಕಿ ಹಚ್ಚಬೇಡಿ, ಇದು ಬೋರ್ಡ್ ಹಾಕಿ. ಗೊತ್ತಾಗುತ್ತೆ ಜನಕ್ಕೆ, ಭಾಳ ಸೂಕ್ಷ್ಮದ ಎಲ್ಲರೂ. ಮತ್ತು ಎಲ್ಲರ ತುಂಬನೂ ಎಲ್ಲರ ಮನೆಗೂ ಗ್ಯಾಸ್ ಲೀಕೇಜ್ ನಡೆದಾವ. ನಿಮಗೆ ಇದು ಯಾವ ಗ್ಯಾಸ್ ಲೀಕೇಜ್ ಗುರುಗಳು ಅಂತ ಕೇಳಬೇಡ್ರಿ. ಈ ಗ್ಯಾಸ್ ಅನ್ನೋದು ಏನಪ್ಪ ಅಂದ್ರೆ ನೆಗೆಟಿವಿಟಿಯ ಪರಮಾವಧಿ. ಮನುಷ್ಯ ತನ್ನ ಸುತ್ತಲೂ ತನ್ನದೇ ಆದಂಥ ಕೋಪ, ತಾಪ, ಅಸಹನೆ, ಕ್ರೋಧ, ರೋಷ, ಏನಪ್ಪ ಸಿಟ್ಟು, ಶಡವುಗಳನ್ನು ತುಂಬಿಕೊಂಡು, ಆನಂತರ ಏನಪ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸುಮ್ಮನೆ ತಪ್ಪು ಅಭಿಪ್ರಾಯ ತೆಗೆದುಕೊಂಡು ಯಾರ ಮೇಲೆ ಹರಿಹಾಯ್ಕೆ ಮಾಡಬೇಕಂತ ಆಗೋದಿಲ್ಲ. ಈ ಥರ ಅನೇಕ ಒತ್ತಡಗಳನ್ನು ತುಂಬಿಕೊಂಡ. ಹೀಗೆ ಕ್ರಿಯೇಟ್ ಆದಂಥ ಒತ್ತಡಗಳೇ ಗ್ಯಾಸ್ ಅಂತ. ಹೇಗೆ ಒಂಥರ ಗ್ಯಾಸ್ ಲೀಕೇಜ್ ಇದ್ದಾಗ ಅದು ಒಂದು ಸ್ವಲ್ಪ ಎಲ್ಲರ ಬೆಂಕಿ ತಾಗ್ತಪ್ಪ ಭಗ್ ಅಂತ ಎದ್ದು ಬಿಡ್ತದೆ. ಹಂಗೆ ನಾ ಹೇಳಕ್ಕೆ ಹೊಂಟಿದ್ದು, ನಮ್ಮ ಸುತ್ತಮುತ್ತಲಿರುವ ನಮ್ಮ ಮನೆಯಾಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಗ್ಯಾಸ್ ತುಂಬೈತಿ. ಅದಕ್ಕೆ ಸ್ವಲ್ಪ ಮಾತಾಡಿದ್ರೆ ನೋಡಿರ್ಬೇಕಾದ್ರೆ ಸ್ವಲ್ಪ ಮಾತಾಡೋಂಗಿಲ್ಲ. ಮಕ್ಕಳಿಗೇನು ಕವಕ್ ಅಂದ್ಬಿಡ್ತಾರೆ, ಗ್ಯಾಸ್ ಸಡ್ಲ ಹಿಡಿತೈತಿ. ಹೆಂಡತಿ ಮಾತಾಡಕ್ಕೆ ಹೋಗ್ರಿ ಕವಕ್ ಅಂತಾರ, ಗ್ಯಾಸ್ ಹಿಡಿತೈತಿ. ಒಂದು ಮಾತು ಅವತ್ತು ಕಾಯಕ್ಕೆ ಹತ್ತಿರ್ತಾರೆ ಅವರು, ಬೆಂಕಿ ಹತ್ತದ ಕಾಯಕ್ಕೆ ಹತ್ತಿರ್ತಾವ್ರು. ಬೆಂಕಿ ಹತ್ತದಕ್ಕೂ ಸ್ಫೋಟ ಆಗ್ತದೆ. ಇದು ನಿಮ್ಮ ಮನ್ಯಾಗೂ ನಡೆದತ್ತ, ಎಲ್ಲರೂ ನಡೆದತ್ತ. ನಿಮ್ಮ ಸಂಬಂಧದಲ್ಲಿ ಬರ್ತಕ್ಕಂಥ ನಿಮ್ಮ ಪ್ರೀತಿ ಪಾತ್ರರಿರ್ಬೋದು, ಸಂಬಂಧಿಗಳಿರ್ಬೋದು, ಸ್ನೇಹಿತರಿರ್ಬೋದು, ಮಕ್ಕಳಿರ್ಬೋದು, ಆಪ್ತೇಷ್ಟರಿರ್ಬೋದು, ಹೊರಗಡೆ ಸಮಾಜದಲ್ಲಿ ಬರ್ತಕ್ಕಂಥ ಕಂಡಕ್ಟರು, ಫಾರ್ಮಸಿಸ್ಟ್ ಇರ್ಬೋದು, ಏನು ಬೇಕಾದವ್ರು ಒಂದೇ ಒಂದು ಮಾತು ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡೋಂಗಿಲ್ರಿ, ಭಗ್ಗಂತ ಸಿಡ್ತೈತಿ. ಯಾಕೆ ಹೇಳಿ? ಅಸಮಾಧಾನ, ಒಳಗೆ ಅಸಮಾಧಾನ ತಾಂಡವ ಆಡ್ತಾ ಇದೆ. ಅವರಿಗೆ ಹೊರ ಹಾಕಲಾರದ ಒತ್ತಡ ಕ್ರಿಯೇಟ್ ಆಗಿದೆ. ಹೊರ ಹಾಕಲಿಕ್ಕೆ ಯಾವಾದರೂ ವ್ಯಕ್ತಿ, ಯಾವುದಾದ್ರೂ ಒಂದು ಮಾತು ಬೇಕಾಗಿತ್ತು, ಪಡ್ನ ಸಿಡಿತಾವ ನೋಡ್ರಿ. ಎಲ್ಲಿ ಮಟ್ಟ ಹೋಗುತ್ತಪ್ಪ ಅಂದ್ರೆ ಹೀಗೆ ಸಿಡ್ದದ್ದು ಕೊಲೆಯೊಳಗೆ ಅಂತಿಮ ಆಗ್ತದೆ, ಡೈವರ್ಸ್ ಒಳಗೆ ಅಂತಿಮ ಆಗ್ತದೆ,
ಚಾಕು ಚೂರು ತೆಗೆದುಕೊಂಡು ಇದ್ರೊಳಗೆ ಅಂತಿಮ ಆಗ್ತದೆ ರೀ. ಕಾರಣ ಭಾಳ ಎಚ್ಚರಿಕೆ ಅದ. ಮಾತಾಡಿದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡ್ರಿ. ಅದಕ್ಕೆ ಸುಭಾಷಿತಕಾರ ಹೇಳ್ತಾರ, ಶಬ್ದ ಆಹೇ ಶಸ್ತ್ರ ಆಹೇ, ಶಬ್ದ ಆಹೇ ಶಸ್ತ್ರ ಆಹೇ ಜಪೂನ್ ವಾಪರ. ಯಾಕಂದ್ರೆ ಒಂದೊಂದು ಶಬ್ದ ಅನ್ನೋದು ಅವು ಬಾಂಬ್ ಇದ್ದಂಗೆ ಬಾಣ್ ಇದ್ದಂಗನ ಸಾವಧಾನವಾಗಿ ಬಳಸ್ಬೇಕಂತ ಅವನ್ನ. ಅದಕ್ಕೆ ಅಗದಿ ಮೈಲ್ಡ್ ಮಾತಾಡ್ಬೇಕು. ದಿಮಾಕಿಲ್ಲೇ ಸೊಕ್ಕಿಲ್ಲೇ ನಾನು ನಡೆದೈತಿ ಅಂತ ಮದರ್ಸೋದ್ರ ಈಗ ಯಾರೇ ನಡೆದಿಲ್ರಿ. ಯಾರು ಯಾರನ್ನು ದೂಷಿಸ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಬೇಕೊಳಿಕ್ಕೆ ಆಗೋದಿಲ್ಲ, ಯಾರಿಗೂ ಟಬರು ಮಾಡ್ದು ಅಂತಾರಲ್ಲ, ದರ್ಪ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಎಲ್ಲರೂ ಸ್ಟ್ರಾಂಗ್ ಅದಾವ ಪ್ರತಿಯೊಬ್ಬರು. ನಾ ಏನು ಕಮ್ಮಿ, ನೀ ಏನು ಕಮ್ಮಿ. ಇಂಥ ಹೊತ್ತಿನಾಗ ಚಾಕಚಕ್ಯತೆಯಿಂದ ಮಾತಾಡಬೇಕು, ಚಾಕಚಕ್ಯದಿಂದ ವರ್ತಿಸ್ಬೇಕು, ಚಾಕಚಕ್ಯತೆಯಿಂದ ನಿಮ್ಮ ಜೀವನವನ್ನು ಸಂಭಾಳಿಸ್ಕೋಬೇಕು. ಇಲ್ಲಕ್ಕಂದ್ರೆ ದೊಡ್ಡ ಅನಾಹುತಗಳೇ ಆಗ್ತಾವ. ಇದು ತಿಳ್ಕೊಳ್ಳಿ. ಗ್ಯಾಸ್ ಲೀಕೇಜ್ ಆಗ್ತದ ಅಂತ ಬರೀರಿ ಅಂತೇಳಿ ಉದ್ದೇಶ. ಎಲ್ಲರ ತಲೆ ಕೆಟ್ಟೈತಿ, ಎಲ್ಲರ ತಲೆ ಅಸಮಾಧಾನ ತಾಂಡವ ಆಡ್ತದ. ಆ ಅಸಮಾಧಾನ ಹೊರಗೆ ಹಾಕಕ್ಕೆ ನೀವೊಬ್ಬರು ಕಾರಣ ಆಗಬೇಡ್ರಿ. ಭಾಳ ಅನಾಹುತ ಆಗ್ತವ. ನೀವು ಭಾಳ ಜಾಣರಿದ್ದೀರಿ, ಸೂಕ್ಷ್ಮ ಗ್ರಾಹಿಗಳಾದಿರಿ. ಅದಕ್ಕೆ ನಾ ಹೇಳೋ ಮಾತನ್ನು ನೀವು ಬಹುಶಃ ತಿಳ್ಕೊಂಡಿರ್ತೀರಿ ಅನಿಸುತ್ತೆ. ಆದ್ರೆ ಒಮ್ಮೊಮ್ಮೆ ಸಮಯ ಸಂದರ್ಭ ಎಲ್ಲ ಹಂಗೆ ಇರೋದಿಲ್ಲ. ಒಮ್ಮೊಮ್ಮೆ ಎಷ್ಟು ತಿಳುವಳಿಕೆ ಇದ್ದರೂ ಸಹಿತ ಒಂದೇ ಒಂದು ಸಲ ತಪ್ಪಿ ಬಿಡ್ತಾರೆ. ಆ ಒಂದೇ ಒಂದು ಸಲ ತಪ್ಪೇ ದೊಡ್ಡ ಅನಾಹುತ ಕಾರಣ ಆಗ್ಬಿಡ್ತದೆ. ಅದಕ್ಕೆ ಭಾಳ ಎಚ್ಚರಿಕೆ ಇರಬೇಕು, ಮೈ ತುಂಬ ಎಚ್ಚರಿಕೆ ಇರಬೇಕು. ಅದಕ್ಕೆ ಏನು ಹೇಳಬೇಕಪ್ಪ ಅಂತಂದ್ರೆ, ಜೀವನ ಅನ್ನೋದು ಡೊಂಬರಾಟಿದ್ದಂಗಂತ. ಯಾರನ್ನೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಯಾರನ್ನು ಕೀಳಂತ ತಿಳ್ಕೊಳ್ಳೋಂಗಿಲ್ಲ, ಯಾರು ದುರ್ಬಲರಂತ ತಿಳ್ಕೊಳ್ಳೋಂಗಿಲ್ಲ. ಒಂದು ಇರಿವು ಸಹಿತ ನಿಮ್ಮನ್ನು ಕಚ್ಚಿ ಹಿಡಿತೈತಿ, ಕಸ್ತದ. ಅದ್ರ ಮ್ಯಾಗ ಕಾಲಿಡ್ರಿ ಕಸ್ತದ. ಒಂದು ಆನೆ ಕಾಲು ಕೆಳಗೆ ಸಿಕ್ಕರೆ ಅಪ್ಪಚ್ಚಿ ಆಗ್ತದ ಇರಿವಿ. ಆದ್ರೆ ಅದ ಇರಿವಿ ಆನೆ ಸೊಂಡಲದ ಹೋತಪ್ಪ ಅಂತಂದ್ರೆ ಇಷ್ಟು ಕಾಡ್ತದ, ಅದನ್ನು ಹೂವಾರಿಸಿ ಬಿಡ್ತದ. ಒಂದು ಇರಿವಿ ಅಂತ ಇರಿವಿ. ಆದ ಕಾರಣ ನೀವು ಎಲ್ಲರನ್ನೂ ನಿಕೃಷ್ಟ ಮಾಡಿಕೊಂಡು ನಂದೇ ನಡೀತೈತಿ, ನಾನೇ ದೊಡ್ಡವ ಅಂತಿಕೊಂಡು ಆ ಹಮ್ಮಿಕೆಯಿಂದ ಹೋಗಬೇಡಿ. ಇದನ್ನಾದ್ರೆ ನಿಮ್ಮ ಹಮ್ಮಿಕೆ ದರ್ಪ ಇರಬೇಕ. ಮತ್ತು ತೀರ ಬೆಂಡು ಆಗಬೇಡ್ರಿ, ತೀರ ಶಟದು ನಿಲ್ಬೇಡ್ರಿ, ಆಗಕ್ಕೆ ಹೋಗ್ಬೇಡ್ರಿ, ಶಟದ ಮರ ಆಗಕ್ಕೆ ಹೋಗ್ಬೇಡ್ರಿ, ಹುಲ್ಲಾಗ್ರಿ ಹುಲ್ಲು. ಏನಂತಾರೆ, ಮುಂಕುತಿ ಮರಕಾಕದ ಬರ್ತದ ಹುಲ್ಲಾಗು ಮರದ ಅಡಿ ಏನೋ ಒಂದು ಬರ್ತದೆ. ನನ್ನ ನೆನಪು ಬರ್ತಾ ಇಲ್ಲ ಸದ್ಯಕ್ಕೆ ವಯಸ್ಸಿನ ಕಾರಣದಿಂದಾಗಿ. ಅದಕ್ಕೆ ನೀವು ಹುಲ್ಲಾಗ್ರಿ. ಯಾಕೆ ಹುಲ್ಲಾಗ್ರಿ ಅಂತ ಹೇಳ್ತೀನಪ್ಪ ಅಂತಂದ್ರೆ, ಹುಲ್ಲು ಏನಿರ್ತದ ಹಿಂಗೆ ನಿಂತಿರ್ತದ, ಬಿರುಗಾಳಿ ಬಿತ್ತಿಲೋ ಹಿಂಗೆ ಬಾಗ್ತದ, ಆಮೇಲೆ ಮತ್ತೆ ಸೆಡದ್ ನಿಲ್ತದ. ಆದರೆ ಅದ ಬಂಬು ಮತ್ತು ಅನೇಕ ಗಿಡಗಳು, ತಾಳೆ ಗಿಡಗಳು, ಸಾಗವಾನಿ ಗಿಡಗಳು, ತೆಂಗಿನ ಮರಗಳು ಸೆಡದ್ ನಿಂತಿರ್ತಾವ. ಗಾಳಿ ಬಿಟ್ಟಾಗ ನ್ಯಾಯ ಮಾಡ್ತೇವೆ ಅನ್ನೋದ್ರಿಗೆ ಅದು ಬುಡ ಸಮೇತ ಕಿತ್ತಾಗಿಬಿಡ್ತದೆ ಬಿರುಗಾಳಿ. ಹಂಗೆ ಅದಕ್ಕೆ ಬಿರುಗಾಳಿ ಬಂದಾಗ ಭಾಗಕ್ಕೆ ಕಲಿಬೇಕಂತ. ಯಾರನ್ನು ನಿಕೃಷ್ಟ ಮಾಡ್ಕೋಬೇಡಿ. ಮನೆಯೊಳಗೂ ಆಯಿತು, ಹೊರಗೆ ಆಯಿತು, ಸಮಾಜದೊಳಗೆ ಆಯಿತು, ಯಾರನ್ನು ನಿಕೃಷ್ಟ ತಿಳ್ಕೊಬೇಡಿ, ದುರ್ಬಲರು ತಿಳ್ಕೊಬೇಡಿ. ಇವತ್ತು ಅವ್ರು ದುರ್ಬಲ ಇರಬಹುದು, ಇವತ್ತು ಅವ್ರಿಗೆ ಅನಿಸ್ಕೋಬಹುದು, ಮುಂದೊಮ್ಮೆ ಅವರು ಶಟದ್ ನಿಲ್ತಾರೆ. ಆ ಹೊತ್ತಿನಾಗ ನೀವು ಆಡಿ ಮರ್ತಿರ್ಬೋದು, ಆದ್ರೆ ಅವ್ರು ಮರ್ತಿರೋದಿಲ್ಲ, ತೀರಿಸ್ಕೊತಾರೆ ಅವರು. ಇವತ್ತು ನೀವು ಅತ್ಯಾಗಿ ಹಾರಾಡ್ತೀರಿ, ಸಸಿ ನಿಕೃಷ್ಟ ಮಾಡಿ ಕೇಳ್ತೀರಿ, ಆದರೆ ನಿಮಗೆ ವಯಸ್ಸಾದ ಮೇಲೆ ಆಕೆನೂ ಚಿಗಿರ್ತಾಳ, ಹೇಳ್ತಾಳ, ಜಿಗಿರಾಗ್ತಾಳ. ಅವಾಗ ನೀವು ತಣ್ಣಗಾಗಿರ್ತೀರಿ, ಅವಾಗ ದಬ್ಬಾಳಿಗೆ ಶುರುವಾಗುತ್ತದೆ. ಕಾರಣ ಒಂದು ಕಾಲ ಅವರಿಗೆ, ಒಂದು ಕಾಲ ನಿಮಗೆ. ಅದಕ್ಕೆ ಯಾರನ್ನೂ ನೀವು ಇದು ಮಾಡಬೇಡಿ. ಅದಕ್ಕೆ ಗ್ಯಾಸು ಇದ್ದ ಒಳಗೆ ಅಸ್ಮಾದ ತುಂಬೇದ ಒಂದು ಅವಕಾಶಕ್ಕೆ ಕಾಯಕತ್ತೀರಿ, ಸ್ಫೋಟ ಆಗ್ತದ. ಆಗ ಸ್ಫೋಟ ಆಗದಂಗೆ ತಡೆಯೋದು ಎದುರಾಳಿದು, ಪ್ರತಿವಾದಿದು ಜಾಣತನದ. ನೀವಂತೂ ಕೂತಿರ್ತೀರಿ,
ಯಾವಾಗ ತುಂಬಿರ್ತೈತಿ ವಿವೇಕ ಕಳ್ಕೊತೀರಿ. ವಿವೇಕ ಕಳ್ಕೊಂಡಾಗ ಭಾಳ ಅನಾಹುತ ಆಗ್ತದೆ. ಅವಾಗ ಮುಂದೆ ಪಶ್ಚಾತ್ತಾಪ ಪಡ್ತೀರಿ. ನಾ ಹಂಗೆ ಅನ್ನಬಾರ್ದಾಗಿತ್ತು, ಹಂಗೆ ಹೇಳಬಾರ್ದಾಗಿತ್ತು, ಆ ಹೊತ್ತಿನಾಗ ನಾ ಅಲ್ಲಿರಬಾರ್ದಾಗಿತ್ತು. ಇದ್ದೀರಿ, ಆಗ್ಯದ, ಹೇಳಿದ್ದೀರಿ, ಕಟ್ಟಿಸಿ ಬಿಟ್ಟದದು. ಅದಕ್ಕೆ ಕ್ಷಮಾ ಕೇಳಬೇಕಾರೆ ಅದಕ್ಕೆ ಕ್ಷಮಾ ಕೇಳಕ್ಕೆ ನಿಮ್ಗೆ ಆಗೋದಿಲ್ಲ, ಯಾಕಂದ್ರೆ ಸೊಕ್ಕದ ಮೈಯಾಗ. ಅದಕ್ಕೆ ಇವೆಲ್ಲ ಎತ್ತರಿಗೆ ಇಟ್ಕೊಂಡು ಬದುಕನ್ನು ನಡೆಸ್ರಿ. ಶ್ರೀ ಗುರುದೇವ.